ಇವತ್ತು ಕುಮಾರಸ್ವಾಮಿ ಅವರು ನಿಮ್ಮ ಊರಿಗೆ ಬಂದಿದ್ದಾರೆ, ಬಹಳ ಸಂತೋಷ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಎಲ್ಲಿ ಬೇಕಾದ್ರೂ ಚುನಾವಣೆಗೆ ನಿಂತ್ಕೊಳ್ಬಹುದು, ಯಾರು ಅದಕ್ಕೆ ನಾವು ತಕರಾರು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದು ನಾನು ಹೇಳೋದಷ್ಟೇ, ಇವತ್ತು ತಮ್ಗೆಲ್ಲ ಹಾಸನದಿಂದ ಬಂದ್ರು, ಹುಟ್ಟದ ಭೂಮಿ ಮಂಡ್ಯಕ್ಕೆ, ನಮ್ಮ ರಾಮನಗರಕ್ಕೆ ಬಂದ್ರು. ಅವರ ತಂದೆಗೆ ಕಾಂಗ್ರೆಸ್ ಪಕ್ಷ ಈ ದೇಶದ ಪ್ರಧಾನಮಂತ್ರಿ ಮಾಡ್ತು, ದೇಶದ ಪ್ರಧಾನಿ. ನಾವು ಕೂಡ ಮುಖ್ಯಮಂತ್ರಿಯನ್ನ ಕುಮಾರಸ್ವಾಮಿ ಅವ್ರಿಗೆ ಕಳೆದ ಬಾರಿ ಬಿಜೆಪಿಯವ್ರನ್ನ ದೂರ ಇಡಬೇಕು ಅಂತ ಮಾಡಿದ್ರು. ಇವತ್ತು ನಾನು ಮೋಸ ಮಾಡಿದೆ ಅಂತ ಹೇಳ್ತಾರೆ. ಅವರ ಜೊತೆಯಲ್ಲಿ ಜಿಟಿ ದೇವೇಗೌಡರು ಇದ್ದಾರೆ, ಅವ್ರ ಜೊತೆಯಲ್ಲಿ ಬಾಲಕೃಷ್ಣ ಇದ್ದಾರೆ, ನಮ್ಮ ಚನ್ನರಾಯಪಟ್ಟಣದ ಬಾಲಕೃಷ್ಣ ಇದ್ದಾರೆ, ಶಿವಲಿಂಗೇಗೌಡರು ಇದ್ರು. ಕೇಳಿ ಯಾವ ರೀತಿ ಹೋರಾಟವನ್ನ ಮಾಡ್ದೋ, ಯಾವ ರೀತಿ ಅವರ ಜೊತೆ ಕೈಯನ್ನ ಬಲಪಡಿಸಿದೆ, ಯಾವ ರೀತಿ ಶಕ್ತಿಯನ್ನ ಕೊಟ್ಟೆ. ಈ ಪಕ್ಷದಲ್ಲಿ ಯಾವ ತರದ ತೊಂದರೆನೂ ಆಗ್ಬಾರ್ದು ಅಂತೇಳಿ 5 ವರ್ಷ ನೀನು ಮುಖ್ಯಮಂತ್ರಿ ಆಗಿರಪ್ಪ, ಬಿಜೆಪಿನ ದೂರ ಇಡೋಣ ಅಂತೇಳಿ ಅವಕಾಶವನ್ನು ಮಾಡಿಕೊಟ್ಟು. ಆದ್ರೆ ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅವ್ರ ಕೈಲಿ. ಅವರು ನಾನು ಮೋಸ ಮಾಡಿದೆ, ಕಿರುಕುಳ ಕೊಟ್ಟೆ ಅಂತ ಹೇಳ್ತಿದ್ರು. ನಾ ಕಿರುಕುಳ ಕೊಟ್ಟಿದ್ರೆ ಅವತ್ತೇ ರಾಜೀನಾಮೆನೆ ಕೊಡ್ಬೋದು, ಬಿಜೆಪಿ ಜೊತೆ ಸೇರ್ಕೋಬಹುದಾಗಿತ್ತು. ಅಧಿಕಾರವನ್ನ ಕೊನೆಯವರೆಗೂ ಕೂಡ ಅಧಿಕಾರವನ್ನ ಕೊಟ್ಟ ಯೋಗಕ್ಕಿಂತ ಯೋಗಕ್ಷೇಮ ಮುಖ್ಯ ಅಂತೆ. ಹಾಗೆ ಕೊಟ್ಟಂತ ಅಧಿಕಾರನ ಅವ್ರ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ. ಈಗ ಮಂಡ್ಯನೇ, ಇವತ್ತು ಮಂಡ್ಯದ ಬಗ್ಗೆ ಮಾತಾಡ್ತಾರೆ. ರಾಮನಗರ ನನ್ನ ಕರ್ಮಭೂಮಿ, ಅವನ MP ಮಾಡ್ತು, MP 2 ಸತಿ MP ಮಾಡ್ತು, ತಂದೆನ MP ಮಾಡ್ತು, ಮುಖ್ಯಮಂತ್ರಿ ಮಾಡ್ತು, ಪ್ರಧಾನಮಂತ್ರಿ ಮಾಡ್ತು. ಇವತ್ತು ರಾಮನಗರ ಜಿಲ್ಲೆ ಬಿಟ್ಟು ಇವತ್ತು ಮಂಡ್ಯ ಸ್ವಾಭಿಮಾನ, ನನ್ನ ಭೂಮಿ ನನ್ನ ಪಾರತಿ ಅಂತೇಳಿ ಬಂದಿದ್ದಾರೆ. ನಾನು ಕೇಳೋದಿಷ್ಟೇ, ನನ್ನ ಭೂಮಿ ಅಂತ ಇವತ್ತು ಬಂದಿದ್ದಾರೆ. ಅಲ್ಲ ಸ್ವಾಮಿ, ನೀವು ಹುಟ್ಟೂರು ಒಂದ್ ಕಡೆ ಮಂಡ್ಯ ಆಯ್ತು, ಇದು ಹಾಸನ ಆಯ್ತು. ಈಗ ನೆಕ್ಸ್ಟ್ ರಾಮನಗರಕ್ಕೆ ಬಂದ್ರಿ, ರಾಮನಗರದಲ್ಲಿ ಮುಗೀತು. ಈಗ ನೆಕ್ಸ್ಟ್ ಬಂದು ಇಲ್ಲಿಗೆ ಬರ್ತಾ ಇದೀರಿ. ರಾಮನಗರ ಜನಕ್ಕೆ ಏನ್ ಹೇಳ್ತಾ ಇದೀರಿ? ಯಾರು ನಿಮ್ಗೆ ಊಟ ಕೊಟ್ರು, ಯಾರು ರಾಜಕೀಯವಾಗಿ ಬೆಳೆಸಿದ್ರು, ಅವ್ರ ಬಗ್ಗೆನೆ ನಿಮ್ಗೆ ಅನುಕಂಪ ಇಲ್ಲ. ಒಂದ್ ಕಡೆ ನಿಮ್ಮ ಬಾಮೈದನ್ ತೆಗೆದುಕೊಂಡೋಗಿ ಬಿಜೆಪಿಗೆ ನಿಲ್ಸಿದ್ದೀರಿ. ನಿಮ್ಮ ಪಾರ್ಟಿ ಯಾಕೆ, ನಿಮ್ಮ ಕಾರ್ಯಕರ್ತರು ನಿಮ್ಮ ಜೊತೆಲಿ ಇರಬೇಕು, ತಾವೇ ಹೇಳ್ಬೇಕು. ಯಾರು ನಿಮ್ ಜೊತೆಗೆ ಇರಕ್ ಇಷ್ಟ ಇಲ್ಲ. ನೀವು ನಿಮ್ಮ ಮನೆ ಕುಟುಂಬದವ್ರನ್ನೇ ಬಿಜೆಪಿಗೆ ನಿಲ್ಸಿದ ಮೇಲೆ ಮರ್ಜ್ ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಮ್ಮ ಪಕ್ಷದ ನಾನು ಇವತ್ತು ಜನತಾದಳದ ಎಲ್ಲ ಕಾರ್ಯಕರ್ತರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಈ DK ಶಿವಕುಮಾರ್ ನಿಮ್ಮ ರಕ್ಷಣೆಗೆ ನಾನು ಸಿದ್ಧನಾಗಿದ್ದೇನೆ. ನಿಮ್ಮ ಸ್ವಾಗತ